ವಾಹನ ಸವಾರರಿಗಾಗಲಿ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗೋದ್ರಲ್ಲಿ ಸಾಕಷ್ಟು ತೊಂದರೆ ಆಗಾಕತ್ತೈತಿ. ಹೀಗಾಗಿ ಅದನ್ನು ಬೇಗನೆ ಮಹಾನಗರ ಪಾಲಿಕೆಯವರು ಹಾಗೂ ಮಾನ್ಯ ಶಾಸಕರು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊತೀನಿ. ನೀವು ಸಹಕಾರ ಮಾಡ್ತೀರಿ? ಅವಶ್ಯವಾಗಿ ಸಹಕಾರ ಮಾಡ್ತೀವಿ. ಮತ್ತು ಸಾರ್ವಜನಿಕರು ತೊಂದರೆ ಆಗಾಕತ್ತೈತಿ ಮಾತ್ರ ಸಹಕಾರ ಮಾಡಲೇ ಕಸ ಬಿಡ್ತಿದ್ವು ಇಲ್ಲ ಗೆರೆ ಬರಲಾಗಬೇಕು ಹಂಗಾಗಲ್ಲ. ದಯವಿಟ್ಟು ಎರಡು ಮೂರು ಸಲ ಬಂದು ಹೋಗ್ಯಾನ ಸರ್. ಈಗ ನೋಡಿ ಬಂದಿರೋ ಟೆಕ್ನಿಕಲ್ ಹೇಳ್ತೀವಿ ಸಾಬ್ರೆ. ಟೆಂಡರ್ ಆಗೈತಿ, ಕೆಲಸ ಕೆಲಸ ಆಗ್ತಾ ಇಲ್ಲ. ಕೆಲಸ ಅದನ್ನ ಚಾಲು ಮಾಡ್ರೆ ಮುಗಿದು ಕೆಲಸ ಮಾಡ್ತಾರೆ. ಎಲ್ಲಾನು ನನಗೆ ಹೇಳಕ್ ಸಾಧ್ಯ ಇಲ್ಲ. ನಿಮಗೆ ಬೇಕಾಗಿದ್ದು ಕೆಲಸ, ಕೆಲಸದ ಬಗ್ಗೆ ನಾವು ಉತ್ತರ ಕೊಡ್ತೀನಿ. ಹೋಗಿ ನೆಲಾಗಿ ನಿಂತೀನಿ ಸಾಹೇಬ್, ನೆಲಾಗಿ ನಿಂತ ನೀವು ಬೈಬೇಡ್ರಲ್ಲ. ಯಾಕೆ ನಿಂತೆ ನಿಂತ ಹೇಳ್ಬೇಕಲ್ಲ, ನಾವು ಉತ್ತರ ಕೊಡ್ಬೇಕಲ್ಲ ನಿಮ್ಗ. ಅದಕ್ಕೆ ಅವರು ಬೆಳಗಾವದಾಗ ಈಗ ಸಾಹೇಬ ಹೊರಗಡೆ ಇದೀನಿ, ನಮ್ಗೆ ಬರಕಾಗ ನೋಡಿ गम में है आने का अभी नहीं जो उसका काम के बारे में जो उद्घाटन करेंगे एस्टिमेट का टेबल क्या क्या हुआ है उसके बारे में लेकर देखो बोलो, कभी शुरू करते हैं उसके बारे में बात। को बुला भेजो। इधर तकलीफ क्या आता है 19 वाले या 34 वाले वो अंदर का क्या मेरे को मालूम नहीं। तो आओ कर को नहीं 2 3 34 को बनाते हैं। कौन से वार्ड में क्या गूगल मैप में ग्राउंड एरिया देखो जी ಅಪ್ಪ ಯಾಕ ನೀವು ತಿಳಿದಾರ್ದಿರಿ ಹೆಚ್ಚು ಕಡಿಮೆ ನಿಮಗೆ ನಾಲೆಜ್ ಬೇಕಾದ್ರೆ ನಮ್ಗೆ ಕೇಳ್ರಿ ಕಡೆ ಪ್ಲೀಸ್ ಕೇಳ್ರಿ ಮೇಡಮ್ ಪ್ಲೀಸ್. ನಿಮ್ಗೇನು ಬೇಕಲ್ಲ ಈ ಕಡೆ ಎಲ್ಲಿ ಬರ್ತದೆ ಈ ಕಡೆ ಬರ್ತದೆ ನೀವು ತಿಳ್ಕೊಬೇಕಾದ್ರೆ ನಿಮ್ಗೆ ಅಧಿಕಾರ ಅದ, ಬರ್ರಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರಶ್ನೆ. ಈಗ ಅದನ್ನ ಮಾತಾಡೋಣ ಏನು ಕೆಲಸ ಮಾತಾಡೋಣ? ಕೆಲಸ ಮಾತಾಡೋಣ. ಇಲ್ಲಿ ಬೇಕಾಗಿರೋದು ಏನಿದೆ ಅಲ್ಲಿ ವಿಷಯ ಬೇರೆ ಐತಿ. ಇಲ್ಲಿ ಬಂದು ಅದು ಏನು ಇದು ಬೇಡ, ಯಾರ ಕಡೆ ಎಲ್ಲಿ ಬರ್ತಾರೆ ಬೇಡ. ನನ್ನ ಕೆಲಸ ಶುರು ಮಾಡ್ಬೇಕಾಗೈತಿ, ಯಾವಾಗ ಚಾಲೂ ಮಾಡೋದ್ರಿ ಅದು ಒಂದೇ ಉತ್ತರ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರ, ನಿಮಗೆ ಟೆಕ್ನಿಕಲಿ ಮಾತಾಡಿಸಿ ನಿಮಗೆ ಏನೈತೆ ಡಾಕ್ಯುಮೆಂಟ್ ವೈಸ್ ತೋರಿಸ್ಕೊಂಡು ಮುಂದೆ ಬೇಕಾಗಿತ್ತು. ಟೆಕ್ನಿಕಲ್ ಏನು ಸಮಸ್ಯೆ ಅದ ಹೇಳಬೇಕು ಮುಗಿದು ಹೇಳಿ ಜಗದೀಶ್ ಇವತ್ತ ಕನ್ನನಗರದು ಜಯಲಕ್ಷ್ಮಿ ನಗರದು ಜನ ಎಲ್ಲ ಬಂದು ರೋಡಿ ಕುಂತಾರ. ಏನಾಗೈತಿ ಸಮಸ್ಯೆ ಅಂತ ನಾವು ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು. ಇಲ್ಲಿ ಒಂದು 8 ತಿಂಗಳಿಂದ ರೋಡ್ ಸ್ಟಾರ್ಟ್ ಆಗಿತ್ತು. ಶಾಸಕರು ಭೂಮಿ ಪೂಜೆ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿಸಿ ಹೋಗಿದ್ರು. ನಮ್ಮ ಕಾರ್ಪೊರೇಷನ್ದವ್ರೆ UGD ಇನ್ನೂ ಲೈನ್ ಸದೃಢವಾಗಿಲ್ಲ, ಇದನ್ನ 1 ಫೀಟಿಂದ ಲೈನ್ ಹಾಕೊಳ್ಳುವ ಅಂತೇಳಿ ತಡೆ ಹಿಡಿದ್ರು. ಒಂದು ಸ್ವಲ್ಪ 3-4 ತಿಂಗಳು ಟೈಮ್ ಕೊಡ್ರಿ ಅಂದ್ರು. ಅದು 5-6 ತಿಂಗಳಾಯ್ತು. ಇನ್ನೂ ಆದ್ರೂ ಕಾರ್ಪೊರೇಷನ್ಲಿಂದ ಟೆಂಡರ್ ಕರೋದು ವರ್ಕ್ ಆಗಿ ವರ್ಕ್ ಆರ್ಡರ್ ಆಗ್ಯದ, ಇನ್ನೂ ತನೂ ಕೆಲಸ ಸ್ಟಾರ್ಟ್ ಆಗಾಕತ್ತಿಲ್ಲ. ಅದಕ್ಕೆ ಜನ ಯಾಕೆ ಅಂತೇಳಿ ಬಂದು ರೋಡಿ ಕೂತಾರ. ಮತ್ತು ಇದು ವಾರ್ಡ್ ನಂಬರ್ 34ಕ್ಕೆ ಬರ್ತೈತಿ. ನಾವು ಕೇಳ್ಕೊಂಡ ಮೇಲೆ ವಾರ್ಡ್ ನಂಬರ್ 34ಕ್ಕೆ ಬರ್ತೈತಿ ಅಂತ ಗೊತ್ತಾಯ್ತು. ಇದಕ್ಕಿಂತ ಮೊದಲು ನಾವು ಬರ್ತಿದ್ವಿ ಹೋಗ್ತಿದ್ವಿ. ಇಲ್ಲಿ ಮಳೆ ಆದಾಗ ಅದು ಸುಮಾರು ಬಾರಿ ನಾವು ಬಂದೀವಿ. 34ಕ್ಕೆ ಬರ್ತೈತಿ ಅಂದಮೇಲೆ 34ರದ ಅಧಿಕಾರಿಗಳು ಬಂದು ಇಂಜಿನಿಯರ್ಗಳು ಬಂದು ಕೆಲಸ ನೋಡ್ಕೊಂಡು ಹೋಗಿ ವರ್ಕ್ನು ಕರೆದಾರ. ಬಟ್ ಲೇಟ್ ಯಾಕೆ ಆಗೈತಿ ಅಂತೇಳಿ ಜನ ಆಕ್ರೋಶಗೊಂಡಾರ. ಸಮಯ ಸ್ವಭಾವ ಇದು, ಯಾಕೆ ಲೇಟ್ ಆಗ್ಲಾಗ್ತೈತಿ, ರೋಡ್ ಅಡ್ಡಿದ್ ಯಾಕೆ ಇದು ಆಗ್ಲಾಗ್ತೈತಿ. ಈಗ ಅದ್ರ ಸಂಬಂಧ ಡೆಪ್ಯೂಟಿ ಕಮಿಷನರ್ ಅವರು ಇದನ್ನ ತಿಳಿ ಮಾಡ್ಲಾಕ್ ಬಂದಾರ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಗದೀಶ್ ಅಂತ ಇಂಜಿನಿಯರ್ ಅದಾರ, ಹೊನ್ನಳ್ಳಿ ಅಂತದ, ಅವ್ರಿಗೂ ಸ್ಪಾಟಿಗೆ ಕರೆದಾರ. ಅವ್ರು ಬಂದು ಏನ್ ಹೇಳ್ತಾರ ನೋಡ್ಬೇಕಾಗಿತ್ತು.
ಇದನ್ನ ನೋಡ್ರಿ ಸರ್, ಇದನ್ನ ಅಧಿಕಾರಿಗಳೇ ಬೌಂಡ್ರಿ ಮಾಡ್ದವ್ರು. ಅಧಿಕಾರಿಗಳು ನಮಗ್ ಬರ್ತೈತಿ ಅಂತ ಹೇಳಿ ಇದೇನ್ ದೊಡ್ಡ ಕೆಲಸ ಇಲ್ಲ. ಹರೀಶ್ ಬಂದೇವ್ ಅಂದ್ಮೇಲೆ ಅವ್ರು ಫೋನ್ ಹಚ್ಚದಾಗ ಬಂದು ಅಟೆಂಡ್ ಮಾಡಿ ಏನ್ ಸಮಸ್ಯೆ ಆಗ್ಯದ ನಾವು ಅಧಿಕಾರಿಗಳಿಗೆ ತಿಳಿಸೋದು ದೊಡ್ಡ ಕೆಲಸ ಅಲ್ಲ. 29ಕ್ಕೆ ಬರ್ತಿದ್ರು ಕೆಲಸ ಮಾಡ್ತೀವಿ, 34 ಬರ್ತೈತಿ ಅಂದ್ರು ನಮ್ ಕೈಲಿ ಏನ್ ಹಾಕತ್ ಕೋಶಿಶ್ ಅದನ್ನ ಮಾಡ್ತೀವಿ. ಯಾವ್ದೊಳಗೂ ಹಿಂದ್ ಜರಿದಿಲ್ಲ. ಏನಾಗಿದೆ ಟೆಕ್ನಿಕಲ್ ಇಂಜಿನಿಯರ್ಸ್ ಹೇಳ್ಬೇಕು, ನಮಗೂ ಅಷ್ಟು ಐಡಿಯಾ ಇಲ್ಲ. ವರ್ಕ್ ಆರ್ಡರ್ ಆಗಿ ಸುಮಾರು 1.5 ತಿಂಗಳಾಯ್ತು ಅಂತ ನಮ್ ಗಮನಕ್ಕೆ ಅದ. ಇಲ್ಲಿ ಬಡಾವಣೆ ಹಿರಿಯರು ನಮ್ಗೆ ಕಾಲ್ ಮಾಡ್ತಿದ್ರು, ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊಂಡಾಗ ಗೊತ್ತಾಯ್ತು 1.5 ತಿಂಗಳಾಯ್ತು ವರ್ಕ್ ಆರ್ಡರ್ ಆಗಿ ಇನ್ನೂ ತನೂ ಸ್ಟಾರ್ಟ್ ಆಗಿಲ್ಲ ಅಂದ್ಮೇಲೆ ಜನ ಆಕ್ರೋಶಗೊಂಡ ರಸ್ತೆ ಬಂದ್ ಮಾಡ್ಯಾರ. ತೊಂದ್ರೆ ಆಗ್ಲಾಗತ್ತದ. ಇದು ಮಳಿ ಬಂದ್ರ ಇಲ್ಲಿ ಏರಿಯಾದವ್ರಿಗೂ ಬಹಳ ತೊಂದ್ರೆ ಆಗತ್ತ. ಆ ಕಾರಣಕ್ಕೆ 1 ದಿವಸ ಬಂದ್ ಮಾಡಿದ್ದು ನಿಮ್ಗೆ ಕಾಣ್ಲಾಗತ್ತೆ. ಸುಮಾರ ಮಳಿ ಆಯ್ತಂದ್ರೆ 4-5 ದಿವಸ ರಸ್ತೆ ಮೇಲೆ ನೀರ್ ಸರಿದಿಲ್ಲ, ತಿರ್ಗಾಡಕ್ ತೊಂದ್ರೆ ಆಗತ್ತ. ಅದಕ್ಕೆ ಅವ್ರು ಮಾಡ್ಯಾರ, ಅದ್ರೊಳಗೆ ಏನ್ ತಪ್ಪಿಲ್ಲ ಅಂತ. ಸರ್, ಈಗ ಬಿಜಾಪುರ್ನಲ್ಲಿ ಸುಮಾರು ರಸ್ತೆಗಳು ಮೊದಲು ಈ 10 ವರ್ಷದಿಂದ ಹೆಂಗಿತ್ತು ಈಗ ಹೆಂಗಿತ್ತು ಎಲ್ಲಾರು ನೋಡಿದಾರ. 100 ಕೋಟಿ ಅನುದಾನ ತಂದು ಒಳ್ಳೆ ರಸ್ತೆ ಮಾಡಿದ್ದಾರೆ. ಈಗನು ಶಾಸಕರು 1 ಕೋಟಿ ರೂಪಾಯಿ ಅನುದಾನದಲ್ಲಿ CC ರಸ್ತೆ ಮಾಡಿಸ್ಲಾಕತ್ತಾರ. ಇದು ಶಾಸಕರು ವರ್ಕ್ ಹಾಕ್ಯಾರ. ಇದನ್ನ ಕಾರ್ಪೊರೇಷನ್ ಕಡೆಯಿಂದ ಡಿಲೇ ಆಗಿ ಇದು ಮಾಡಿದ್ರೆ ಶಾಸಕರು ಏನ್ ಮಾಡ್ಬೇಕು? ಇದಕ್ಕ ಜವಾಬ್ದಾರಿ ಕಾರ್ಪೊರೇಷನ್ ತಗೋಬೇಕು. ಶಾಸಕರು ವರ್ಕ್ ಇದು ಕಾರ್ಪೊರೇಷನ್ ಅಧಿಕಾರಿಗಳು ಜವಾಬ್ದಾರಿ ತಗೋಬೇಕು. ಬರೀ CC ರೋಡ್ ರಸ್ತೆ ಅಷ್ಟು ವರ್ಕ್ ಹಾಕಿದ್ರೆ ಅದನ್ನ ಅಷ್ಟೇ ಮಾಡಿದ್ರೆ ಮತ್ತೆ ಮಾಡಿದ್ 1 ವರ್ಷಕ್ಕೆ ನಾವು ಮತ್ತೆ UGD ಕೆಲ್ಸಕ್ಕೆ ಹಾಡ್ಕೋಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ಲೇಟ್ ಆಗೈತಿ. ಇದನ್ನ ಶಾಸಕರದ್ದು ಇದ್ರೊಳಗೆ ಏನು ಇದು ಬರುದಿಲ್ಲ. ಶಾಸಕರು ಒಳ್ಳೆ ಕೆಲಸ ಮಾಡ್ಯಾರ. UGD ಕೆಲಸ ಮಾಡ್ಬೇಕಾಗಿದ್ದು ಮಹಾನಗರ ಪಾಲಿಕೆ ಕೆಲಸ, ಅದು जिम्मेदारी ತಗೋಬೇಕು. एक सुबह 9 बजे से हम लोग यहाँ रुके हुए हैं सब लोग। क्या बोले तो रोड का काम शुरू हुआ था पिछले साल। डे 1 हम लोगों को बहुत खुशी हुई थी। डे 2 आया नहीं, कॉन्ट्रैक्टर गायब, रोड वर्क गायब, खोद को छोड़े। ड्रेनेज पूरे खो जाते रहते, घरा में आता है ड्रेनेज का पानी, खड्डे पूरे खोदे थे, बच्चे गिरते, बूढ़े गिरते, हमें गिराई। रोड का काम जो स्टार्ट हुआ वो खत्म नहीं हुआ। हम ना कौन आपको पूछ रहे नहीं, हम ना मेंबर कौन है मालूम नहीं, हमें एक्चुअल कौन से वार्ड के हम ना मालूम नहीं। तो हमारा जो रोड का कंस्ट्रक्शन है वो शुरू करो वापस से, हमारा रोड बनाओ, हमारे ड्रेनेजेस जो है ये पूरा पाइपलाइन वगैरह सही कर को हमारे जरा जिंदगी को आसान अच्छा कर रहे हो कर को हमें यहाँ को ठहरे। पिछले 2 घंटे से हाँ रोड वो पुलिस एक दिन शुरू हो को अगले दिन क्यों गायब हुए? कैबिनेट हाँ गए थे हॉर्ती सर के पास गए थे हमें। हाँ उन्होंने करा तुमकर को बोल रहे हैं पिछले 1 साल से उनके पास जा को हमें हमेशा रिक्वेस्ट कर को आए। फिर अभी क्या है उन्होंने बोलते हमारा एरिया नहीं, हमला कौन है एक्चुअल में हमला मालूम ही नहीं है। तो हमें ऐसा एक स्टेप उठाई आज सब जने। तुमने रोड बंद दिख रहे हाँ वो तो ना इंजीनियर को बुलाएं। अभी क्या भी हमारा सोल्यूशन तो निकला नहीं, हमें अभी वेट इज कर रही। इतना धूप में घरों में बच्चों को छोड़कर हैं, बड़े हैं, सभी सब औरतें आदमी सब सुबह से भूखे प्यासे धूप में हैं, शुगर वाले हैं, थोड़े लोगों को सर्वाइकल है, बैक पेन है, पांप औरतें ठहरे, आदमियां ठहरे, बच्चे हैं घर में। हाँ आने वाला कोई कंसर्न आ रहे नहीं, एक 9 बजे से वेट कर रहे हैं हमें। ಹೋರಾಟ ಬೇಕು ಬೇಕು
ಮತ್ತು ಕನ್ನಾನಗರ ಈ ಬಿಡಿ ಲೇಔಟ ಮತ್ತು ಕನ್ನಾನಗರ ಜಯಲಕ್ಷ್ಮಿ ನಗರ ಇವು ರಸ್ತೆ ಮತ್ತು ಚೇಂಬರ್ ಇಲ್ಲರ ಸಂಬಂಧ 1 ವರ್ಷ ಆಯ್ತು ಅರ್ಜಿ ಕೊಟ್ಟು ಇನ್ನ ಮಹಾನಗರ ಪಾಲಿಕೆಯವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅವರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟೇವೆ. 1 ವರ್ಷ ಆಯ್ತು ಅಪ್ಲಿಕೇಶನ್ ಕೊಟ್ಟು. ಸುಮಾರು 3-4 ಸಲ ಅಪ್ಲಿಕೇಶನ್ ನಾವೇ ಎಲ್ಲ ಓಣಿ ಜನರು ಹೋಗಿ ಭೇಟಿ ಹಾಕಿಸಿಂದ ಅವ್ರ ಮನವಿ ಕೊಟ್ಟೇವೆ. ಕಮಿಷನರ್ ಅವರಿಗೆ, DC ಅವರಿಗೆ ಮನವಿ ಕೊಟ್ಟೇವಿ. ಆದ್ರೂ ಇನ್ನೂವರೆಗೆ ಯಾವುದೋ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಈಗ ಮಳೆಗಾಲ ಬಂತು, ಈ ರಸ್ತೆ ಇರಲಾರ್ದು ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ಲಕತ್ತೈತಿ. ಅದ್ರ ಸಂಬಂಧ ಏನದ ನಾವು ಎಲ್ಲರೂ ಓಣಿ ಜನ ಕೂಡಿಸಿಂದ ಇವತ್ತು ರಸ್ತಾ ರೋಕೋ ಮಾಡಕತ್ತೇವಿ. ನಾವು ಇದು ನಮ್ಮ ಬೇಡಿಕೆ ಈಡೇರೋವರೆಗೆ ನಾವು ಇದು ರಸ್ತಾ ರೋಕೋ ಚಳವಳಿಯನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಈ ಮೂಲಕ ನಿಮ್ಮ ಮಾಧ್ಯಮ ಮೂಲಕ ನಾ ಆಗ್ರಹ ಪಡಿಸ್ತೇನೆ. ನಾ IB ಹೂಗಾರ್ ಅಂತ ವಕೀಲರು. ಮಹಾನಗರ ಪಾಲಿಕೆ ಇದು ಕೆಲಸ ಮಾಡ್ಬೇಕ. ಏನೇ ಪ್ಲಾಟ್ ಐತಿ, ಏನೇ ಲೇಔಟ್, ಬಿಡಿಯೋ ಲೇಔಟ್ ಐತಿ, ಏನು ಫೆಸಿಲಿಟಿ ಇಲ್ಲ, ಏನು ಡ್ರೈನೇಜ್ ಇಲ್ಲ, ನಲ್ ಇಲ್ಲ, ಮತ್ತು ರೋಡ್ ಇಲ್ಲ ಸರಿ. ಹೆಂಗೆ ಬಿಡಿಯೋ ಪ್ಲಾಟ್ ಇದು ಕಮಿಷನರು ಎಷ್ಟು ವರ್ಷ ಆಯ್ತು ಹೇಳ್ಕೊತ ಕೂತೀವಿ ನಾವು. ಎಲ್ಲ ಟ್ಯಾಕ್ಸ್ ತುಂಬ್ಕೋತಾರ, ನಲ್ ಪಟ್ಟಿ ತುಂಬ್ಕೋತಾರ, ಮನಿ ಇದು ಟ್ಯಾಕ್ಸ್ ತಗೋತಾರ, ಎಲ್ಲ ತಗೋತಾರ. ಅವು ತಗೋಲಾಕ ಇದು ಐತಿ ಸರಿ, ಇದು ಕೆಲಸ ಮಾಡಕ್ಕೆ ಸರಿ ಇಲ್ಲ. ಇವು ಹ್ಯಾಂಗ್ MLA, ಹ್ಯಾಂಗ್ ಕಮಿಷನರ್, ಇದು ಅಧಿಕಾರಿ ಐತೆ, ಎಲ್ಲ ಮಾಡ್ಬೇಕು. ಸಾರ್ವಜನಿಕ ತೊಂದರೆ ಕೊಡಬಾರ್ದು. ಇವ್ರೆ ತೊಂದರೆ ಕೊಡ್ತಾರೆ. ಹೆಂಗ ಇದು ಇವರೇ ಬಂದು ಇಲ್ಲಿ 1-2 ದಿವಸ ಇರ್ಲಿ, ಗೊತ್ತಾಗ್ತೈತಿ ಏನೈತಿ, ಡ್ರೈನೇಜ್ ಏನೈತಿ, ರೋಡ್ ಏನೈತಿ, ಇವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತೈತಿ ಇವ್ರಿಗೆ ಗೊತ್ತಾಗ್ತೈತಿ. ನಾವು ಬಂದ ಇಲ್ಲಿ ಹಿಂಗೆ ಎಷ್ಟು ಸಲ ಇದು ಮಾಡಕ್ ಹೋಗ್ಬೇಕ. ಇವಾಗ ಚಲೋ ಕೆಲಸ ಮಾಡ್ರಿ, ಡೆವಲಪ್ ಮಾಡ್ರಿ, ಸಿಟಿ ಡೆವಲಪ್ ಮಾಡ್ರಿ, ಚಲೋ ಕೆಲಸ ಮಾಡ್ರಿ. ತಮ್ಗೆ ಚಲೋ, ನಮಗೂ ಚಲೋ, ಎಲ್ಲ ಸಾರ್ವಜನಿಕ ಚಲೋ ಮಾಡಿದ್ರೆ ಕೆಲಸ ಚಲೋ ಆಗ್ತೈತಿ. ಎಲ್ಲರಿಗೂ ಕೈ ಬುಗೋತಿ ಹೇಳ್ತೀವಿ, ಎಲ್ಲ ಕೆಲಸ ಮಾಡ್ರಿ. ಡ್ರೈನೇಜ್ ಸಮಸ್ಯೆ, ರೋಡ್ ಸಮಸ್ಯೆ, ನೀರಿನ ಸಮಸ್ಯೆ, ಇವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಏನೇ ಲೇಔಟ್ ಇದು ಬಿಡಿಯೋ ಲೇಔಟ್ ಹೆಂಗಿರ್ಬೇಕದು. 29 ವಾರ್ಡ್ ನಂಬರ್ ಇದು ಕೃಷ್ಣರಾಗ 2 ಬರ್ತಾವ್ರಿ. 2 ಬರ್ತಾವ. ಈಗ ಸರಿಯಾಗಿ ಕೆಲಸ ಮಾಡ್ರಿ ದಯವಿಟ್ಟು. ಈಗ ಯಾವ ಇಂಡಸ್ಟ್ರಿ ಇದು ಆಗ್ತೈತಿ ಅವಾಗ ಬರ್ತಾರ. ಈಗ ಸುಮ್ಮನೆ ಒಂದ್ ಸ್ವಲ್ಪ ಮಾಡದಂಗ್ ಮಾಡ್ತಾರ ಕೆಲಸ, ಮತ್ತೆ ಗಪ್ಪ ಆಗ್ಬಿಡ್ತಾರ. ಹಂಗ್ ಮಾಡ್ಬೇಡ್ರಿ. ಸರಿಯಾಗಿ ಒಂದ್ ಸಲ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮ್ಗೂ ಹೆಸರು ಬರ್ತೈತ್ರಿ. ಮೆಂಬರ್ ಇವ್ರು ಅದಾರ, ವಾರ್ತಿ ಅರ್ಧ ಗುಡೀಸ್ ಲೇವರ್ ಅದಾರ, ಗಿರೀಶ್ ಬಿರಾದಾರ ಅವ್ರು ಅದಾರ, ಆಮೇಲೆ ವಾರ್ತಿ ಅವ್ರು ಅದಾರ. ಅವ್ರು ಕೇಳಿದಾರ ನನಗೆ ಬರಂಗಿಲ್ಲ ಅತ್ತಾರ, ಅವ್ರು ಕೇಳಿದಾರ ನಮ್ಗೆ ಬರಂಗಿಲ್ಲ ಅತ್ತಾರ. ಯಾರು ಕೇಳ್ಬೇಕ? MLA ಕೇಳಿದಾರ MLA ಆಗಲ್ಲ ಅತ್ತಾರ, ಕಮಿಷನರ್ ಕೇಳಿದಾರ ಕಮಿಷನರ್ ಇಲ್ಲ ಅಂತಾನ. ಯಾರ ಬಲ್ಲಿ ಹೋಗ್ಬೇಕು? ನಾವು ಸಾರ್ವಜನಿಕ ಯಾರ ಬಲ್ಲಿ ಹೋಗ್ಬೇಕ? ಯಾರು ಕೇಳ್ಬೇಕ? ಇವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಸರಿಯಾಗಿ ಆಗ್ತೈತಿ. ಇವ್ರು ಮನೆಯವ್ರು ಮಾಡ್ತಾರೆ, ಇವರು ಟ್ಯಾಕ್ಸ್ ತಗೋತಾರ, ಎಲ್ಲ ತಗೋತಾರ. ಅದು ಬಂದ್ ಮಾಡಿಸ್ರಿ, ದಯವಿಟ್ಟು ಮಾಡ್ರಿ. ಚಲೋ ನಿಮ್ದೇ ಹೆಸರು ಚಲೋ ಆಗ್ತೈತಿ, ನಿಮ್ದೇ ಇದು ಆಗ್ತೈತಿ. ಎಲ್ಲ ಮೆಂಬರ್ಗಳು ಆಗ್ಲಿ, MLA ಆಗ್ಲಿ ಮನಿ ಕಟ್ ಮಾಡ್ತಾರ. ಲೈಟ್ ನೀರಿದ ಇದು ತುಂಬಿಲಿಕ್ಕಂದ್ರೆ ಅವ್ರು ಕಟ್ ಮಾಡ್ತಾರ ಹೋಗಿ. 1 ವರ್ಷ ಆಯ್ತು ಇದು ರೋಡ್ ಸಹಿತ ಹಾಡಿಕೇಶನ್ ಹೋಗ್ಬಿಟ್ಟಾರ. 1 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತ್ರಿ? ಎಷ್ಟು ವರ್ಷ ಆಯ್ತು ಹಿಂಗೆ ಹಾಕಿ ಹೋಗ್ಬಿಡ್ತಾರ. ಇದು ರೋಡ್ ಸಹಿತ ಕೆಡಿಸಿ ಹೋಗ್ಬಿಟ್ಟಾರ. ಚಲೋ ಇದ್ದಿದ್ ರೋಡ್. ಈ ಪಾಪ ವಯಸ್ಸಾದವರು ಮಕ್ಕಳು ಈ ಮಳೆಗಾಲ ಚಲೋ ಆಯ್ತು ಯಾರು ಬೀಳ್ತಾರೆ. ಲೇಡೀಸ್ ಒಂದು ಬೈಕ್ ನೋಡ್ರಿ, ಒಟ್ಟ ಇಲ್ಲಿ ಏನ್ ಅಡ್ಡಾಡಕ ಜಾಗ ಸಿಗೋಲ್ರಿ. ಒಟ್ಟ ರೋಡ ಸರಿಯಾಗಿಲ್ರಿ. ಇಲ್ಲೇ ಎಲ್ಲಾ ಸಂಡಾಸ ಹುಡುಗರು ತ್ರಾಸ ಆಗತ್ತೈತ್ರಿ, ಮುದುಕರು ಎಲ್ಲಾ ಬೀಳಾಕತ್ತೇವ್ರಿ, ಕಾಲ್ ಮುರ್ದಾವ್ರಿ. ಈ ಓಣಿಗೆ ಯಾರು ದಿಕ್ಕಾರ ಇಲ್ರಿ.
ತೀರಾ ಏನ್ರಿ ವಿಡಿಯೋ ಸೈಟ್ ಐತ್ರಿ ಅವ್ರ ಹೆಗದ ಮೇಲೆ ಏನ್ ಹೊಯ್ಕೋಬೇಕ್ರಿ ಎಂತವ್ರ ಅದಾರ್ರಿ ಇವ್ರು ಯಾರ್ ಮೆಂಬರ್ ಅದಾರೋ ಯಾರು ಇಲ್ಲೋ ದಿಕ್ಕಾರ ಇಲ್ಲಿ ಊಟ ಮಾಡೋಕ್ ನಮಗ್ ಬಂಗಾರ ಆಗೈತ್ ನೋಡ್ರಿ ಈ ನಾತ್ ಕೇಳಿಕೆರಿಂದ ಏನು ಇಲ್ಲ ದೊಡ್ಡ ದೊಡ್ಡ ಮಾತ್ ಹೇಳ್ತಾನ್ರಿ ಮಾಡುದಿಲ್ಲ ಸಣ್ಣ ಕೂಸ್ಗಳದಾವ್ರಿ ಜಟ್ ಬಂದ್ ಸಾಯ್ಲಾಕ್ತಾರ್ರಿ ಚಾಂಬರ್ ನೀರು ಹೋಗ್ಲಕತ್ತಾರ ಅವ್ರೇ ಹೆಂಡ್ರ ಮಕ್ಕಳು ತಗೊಂಡಿದ್ರೆ ಊಟ ಮಾಡ್ತಾರ ಅವ್ರೆ ಕಾಲಕ ಎಲ್ಲ ಮುರ್ದ ಮುದುಕರ್ದು ನಮ್ ಚಲೋ ನಮ್ ರೋಡ್ ಮಾಡಿದ್ರೆ ಠೀಕ್ ಅದ ನಾವು ಯಾ ಗಾಡಿ ಇಲ್ಲೇ ಮಕ್ಕೋತೇವ್ರಿ ನಾವು ಹಾ ಹೋಗಿಲ್ಲ ಯಾಕೆ ಕೆಲಸ ನಿಲ್ಲಿಸ್ತದ ನೀವು ಕೇಳಿ ಯಾರು ನಿಲ್ಸ್ಯಾರ ನೀವು ಕೇಳಿ ಮುಂದಿನ ಅಧಿಕಾರಿಗಳಿಗೆ ಕರೆಸ್ರಿ ಅಧಿಕಾರಿಗಳಿಗೆ ಅವರಿಗೆ ಎಲ್ಲರೂ ಹೋಗ್ಕೊಟ್ಟೇವಿ ಅವ್ರ ಮ್ಯಾಗ ಹಾಕ್ತಾರ ಅವ್ರ ಮ್ಯಾಗ ಹಾಕ್ತಾರ ಬರೀ ಮ್ಯಾಗ ಹಾಕೋತ ಹೋಗೋದ್ರಿ हमारे वाइफ के पैसे मेंबर के बुक में देखे तो चल सर यार मेंबर मारी ನೋಡಿಲ್ಲ ನಿಮ್ದು ಇಲ್ಲಿ ನೋಡಿಲ್ಲ ಯಾರು ಹೇಳ್ರಿ ನಮಗೆ ಯಾರು मेंबर ಮಾರಿ ನೋಡಿಲ್ಲ ನೋಡಿಲ್ಲ ನಾ ಒಂದು ಸಣ್ಣ ಹುಡುಗ ಬರ್ತೀನಿ ಮಾಡಿ ಆಗಿ ಬರ್ತಾರ ಅವ್ರಿಗೆ ಕೇಳ್ಕೊಳ್ಳಿ ಏನು ಕ್ವಶ್ಚನ್ ತಗೋ ಬಾಬಿ ನಾನ ಫೋನ್ ಹಚ್ಚಿ ವರ್ಕ್ ಏನೇನು ನಡೆದ ಎದಕ್ಕೆ ಇರ್ತದೆ ಎಲ್ಲ ನಾನು ಡೀಟೇಲ್ಸ್ ಯಾಕೆ ಯಾರೇ ಇರಲಿ ಜನ ಎಲ್ಲ ಸಾಗಬೇಕು ಅಂತೇಳಿ ಈಗ ನಮ್ಗೆ ವಾರ್ಡಿಲ್ಲ ಆಮೇಲೆ ನಮ್ಗೆ ವಾರ್ಡ್ ಬರ್ತದ ಅನ್ಕೊಂಡ್ರು ಬೇಡ ಬರದ್ ಕೊಡೋಕೆ ಹೇಳಿ ನಾವು पानी बहुत तकलीफ कचरा गाड़ी तो नहीं आती ಶೇರ್ ಮಾಡಿಸಿ ಮಾಡಸ್ತವ್ರು ಬಿಟ್ಟೆ ಯಾರು ಮಾಡ್ಬೇಕ್ರಿ ಯಾರಿಗೆ ಸಂಬಳ ಯಾರಿಗೆ ಸಂಬಳ ನಂಬರ್ ಕೊಡಿ ಸರಿ ರೋಡ್ ಬಂದ್ ಇಂಜಿನಿಯರ್ ಅವ್ರ ನಂಬರ್ ಕೊಡ್ತೀನಿ ಬಂದ್ ನೋಡಿ ವಾಟಿದ್ ಕೊಡ್ರಿ ಅಧಿಕಾರಿಗಳಿಗೆ ಮಾತಾಡೋದು ನನಗೆ
क्या बोलता है मालूम है क्या? ಬಂದ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಕೊಟ್ರಿ ನಮ್ದೇನಾದ್ರು ಪರ್ಮಿಷನ್ ಇದೆಯಾ? ಪೊಲೀಸರದೇನಾದ್ರು ಪರ್ಮಿಷನ್, ಪರ್ಮಿಷನ್ ಯಾರಿಗೆ ಕೊಟ್ಟು ನಮಗೆ ಕೊಡ್ಬೇಕು, ತಹಸೀಲ್ದಾರ್ ಕೊಡ್ಬೇಕು. ತಹಸೀಲ್ದಾರ್ ಮಾಡ್ರಿ ಸರ್, ಸ್ವಲ್ಪ ಹೆಲ್ಪ್ ಮಾಡ್ಲಕ್ಕೆ ನಿಮ್ಗೆ ಅವಕಾಶ ಐತಿ. ಅದಕ್ಕೊಂದು ರೂಲ್ ಫಾಲೋ ಮಾಡ್ಬೇಕಲ್ಲ. ಅದನ್ನ ನಿಮ್ಗೆ ಬ್ಯಾಡ ಅಂತ ನಾವು ಹೇಳಂಗಿಲ್ಲ, ಬಟ್ ಅದಕ್ಕೆ ಪರ್ಮಿಷನ್ ತೊಗೊಂಡು ಮಾಡ್ರಿ. ನೀವು ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅಂದ್ರೆ ಪರ್ಮಿಷನ್ ತೊಗೊಂಡ್ರು ಗೊತ್ತಿಲ್ಲ. ಇಲ್ಲ, ಪರ್ಮಿಷನ್ ತಗೊಂಡು ಪ್ರೊಟೆಸ್ಟ್ ಮಾಡಬೇಕು. ಆದರೆ ಸಾಮಾನ್ಯ ಜನರಿಗೆ ಮೊದಲಿಗೂ ಸೌಲಭ್ಯ ಸಿಗ್ತಾ ಇಲ್ಲ. ಯಾಕಂದ್ರೆ ನೀವು ಪರ್ಮಿಷನ್ ತಗೊಂಡ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಸೈಟ್ ಕೊಡ್ತೀವಿ. ಈಗ ಒಬ್ಬ ಇಬ್ಬರು ಇಲ್ಲ, ಒಮ್ಮೆ ದಿಢೀರ್ನ ಬಂದ್ರೆ ಈಗ ಸಾಮಾನ್ಯ ಜನರಿಗೆ ತ್ರಾಸ ಆಗಲ್ಲ ಸರ್. ದಿವಸ ತ್ರಾಸ ಆಗ್ಲಾಗತ್ತೆ ಸರ್. ಬರೋಬರಿ ಐತಿ, ನಿಮ್ಗೆ ಎಲ್ಲಾನು ಸರಿ ಐತಿ. ಸಾರ್ವಜನಿಕ ಬೇಡಿಕೆ ಐತಿ, ಎಲ್ಲಾನು ಐತಿ. ಮತ್ತೆ ಕಮಿಷನರ್ ಹೇಳ್ತಿರ್ಲಿಲ್ಲ ನೀವು ತಹಸೀಲ್ದಾರ್ ತಹಸೀಲ್ದಾರ್ ಪರ್ಮಿಷನ್ ತಗೊಂಡ್ ಮಾಡ್ರಿ. ಸದ್ಯಕ್ಕೆ ತಹಸೀಲ್ದಾರ್ ಪರ್ಮಿಷನ್ ತಗೊಂಡ್ರೆ ನಮ್ಗೆ ನಾವು ಕಳಿಸ್ತಾರೆ ಅವರು. ನಿಮ್ ಪೊಲೀಸ್ ಪ್ರೊಟೆಕ್ಷನ್ ನಾವೇ ಕೊಡ್ತೀವಿ. ಹಂಗೆಲ್ಲ ದಿಢೀರ್ನೇ ಬಂದ್ ಮಾಡಕ್ ಬರುದಿಲ್ಲ. ಗೊತ್ತೈತ್ರಿ, ಪರ್ಮಿಷನ್ ತಗೊಂಡು ಟ್ರೈ ಮಾಡ್ಬೇಕು. ಸಮಸ್ಯೆನೂ ಭಾಳ ಅದ. ಈಗ ಇಂಜಿನಿಯರ್ ಬರ್ಲಾತಾನ, ಇಲ್ಲೇ ಅದಲ್ಲ ಸರ್. 5 ಕಟ್ಟ ಮುಗಿಸ್ಕೊಂಡು ಒಂದ್ಸಲ ಸರ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡ್ರಿ ಸರ್. ಮಾತಾಡಿ ಅದು ನೀವು ಹೇಳೋದು ಕರೆಕ್ಟ್ ಅದ. ನಾವು ರಸ್ತ ಖುಲ್ಲಾ ಮಾಡಲ್ಲ. ಅವರು ರೂಲ್ಸ್ ಪ್ರಕಾರ ಮಾತಾಡಕತ್ತಾರ, ನಾವು ಒಪ್ಕೋತೀವಿ. ತಿಳ್ಕೊಳ್ರಿ, ನಾವು ತಹಸೀಲ್ದಾರ್ ಅವ್ರಿಗೆ ಕೊಡಬೇಕು, DSP ಸಾಹೇಬ್ರಿಗೆ ಕೊಡಬೇಕು ಮನವಿನ. ನಾವು ಇದು ಪರ್ಮಿಷನ್ ತಗೊಂಡಿಲ್ಲ. ಆದ್ರೆ ರೋಡ್ ಇಲ್ಲ, ನಡ ಇಲ್ಲ, ಖಾತಿ ಬಿತ್ತದ. ಬರ್ರಿ ಸತ್ತು ಅಲ್ಲಿ ಸಾಯ್ತಾರೆ. ಪ್ರತಿಯೊಂದು ವಿಷಯಕ್ಕೆ ಫಂಡ್ ಬರ್ತದ, ಇವ್ರು ಯಾಕೆ ಮಾಡಲ್ಲ ಸರ? ರೊಕ್ಕ ಬರ್ತಾವಲ್ಲ, ರೊಕ್ಕ ಬರ್ತಾವಲ್ರಿ, ಯಾಕೆ ಮಾಡಕತ್ತಿಲ್ಲ ನೀವು ಕೆಲಸ? ಏನ್ ಪ್ರಾಬ್ಲಮ್? ಸ್ಯಾಂಕ್ಷನ್ ಇಲ್ಲ ಏನದ? ಅಡ್ಡೆ ಸ್ಯಾಂಕ್ಷನ್ ಕೇಳ್ರಿ. ಇದು 29 ಮತ್ತು 34 ನಂಬರ್ ಒಳಗೆ ಇದು ಗುದ್ದಾಟ ನಡೆದ. ಅವ್ರ ಕಡೆ ಹೋದ್ರ ನಂದಿಲ್ಲ, ಇವ್ರ ಕಡೆ ಹೋದ್ರ ನಂದಿಲ್ಲ. ಫಂಡ್ ಮಾತ್ರ ಬರೋಬ್ಬರಿ ಎತ್ತಾತಾರ ಇವ್ರು. ಹೇಳ್ತಾರ್ರಿ, ಈಗ ಯಾರು ಮನೆ ಕಟ್ಟಾಕತ್ತಾರ ಮಾತ್ರ ಬರೋಬ್ಬರಿ ಎತ್ತಾಕತ್ತಾರ ಅಂದ್ರೆ ಒಂದ್ ಕೆಲಸ ಮಾಡ್ಬೇಕ್ರಿ. ನಾವು ಕೂಡ ಮಾಹಿತಿ ಕೇಳ್ಬಿಡು. ಯಾರಿಗೆ ಮಾಹಿತಿ ಕೇಳಿ ಸಾಕಾಗೈತ್ರಿ. ಎಲ್ಲಾರು ಕೇಳೇವ್ರಿ, ಎಲ್ಲಾರು ಕೇಳಿ ಜವಾಬ್ದಾರಿ ತಗೊಂಡಿಲ್ಲ ಸರ್. ಎಲ್ಲ ಹುಡುಗರು ಸಣ್ಣ ಹುಡುಗರು ಸಾಲಿ ಹೋಗ್ತಾರೆ ಸರ್. ಎಲ್ಲ ಸಂಬಂಧಪಟ್ಟ ಸರ ನಮ್ಗೂ ಹೆಲ್ಪ್ ಮಾಡ್ರಿ. ಪರ್ಮಿಷನ್ ತಗೊಂಡು ಸರ್, ಪರ್ಮಿಷನ್ ತಗೊಂಡು छोड़िए
ನಮಸ್ತೆ ಎಲ್ಲರಿಗೂ. बच्चे बाजू ಕಮಿಷನರ್ ಅವ್ರಿಗೆ ಅರ್ಜಿ ಕೊಟ್ಟೆ. ಸಾಕಷ್ಟು ಸಲ ನಾವು ಮೂನೇನವ್ರು ಹೋಗಿ ಭೇಟಿಯಾಗಿ ಸಹಿತ ಮಾಡಿಸಿ ಕೊಟ್ಟಿದ್ದೆ. ಇಂಥವ್ರಿಗೆ ಯಾರು ಬಂದು ನೋಡಕ್ತಾ ಇದೆ. ಒಮ್ಮೆ ಏನಾದ್ರು ಇವ್ರು ಹೊನ್ನಾಳಿಯವ್ರು ಬಂದು ನೋಡ್ಬೋದು, ಚೇಂಬರ್ ಮಾಡಿ CC ರೋಡ್ ಮಾಡ್ತೇವೆ ಅಂತ ಹೇಳಿದ್ರು. ಅದು ಬರೀ ಆಶ್ವಾಸನೆ ಆಯ್ತು ಅಷ್ಟು ಈ ಕೆಲಸ ಆಗಿದೆ. ಕೊಡ್ತೇವೆ ಸರ್, ಇದರ ಕಮಿಷನರ್ ಜಾಸ್ ಕೊಟ್ಟು ಎಲ್ಲ ಕೊಟ್ಟು ಸರ್ ಒಂದು ಇದು ಹರಿವು ನದಿ ಇದು. ಇವರು ಪಾಪ ಬಂದಾಗ ಪ್ರತಿ ಸಾರಿ ನಿಂತು ನಾನು ಮಾತಾಡಿ ನಿಲ್ಲಿ ಕೇಳ್ರಿ ಇಷ್ಟು ಮಂದಿ ನಡುವನ ನೋಡ್ರಿ ಇಲ್ಲ ಸ್ವಲ್ಪ ಉದ್ದ ತೆಳಗ ಹೆಚ್ಚ ಕಟ್ಟಿರ್ತಾವ. ನೀವೇ ಒಬ್ರು ಮಾತಾಡ್ರಿ, ನಿಮ್ ಪರವಾಗಿ ಈಗ ನೋಡ್ರಿ ಸರ್, ಒಂದು 8-9 ದಿನ ಶಾಸಕರು ಬಂದು ಭೂಮಿ ಪೂಜೆ ಮಾಡಿದ್ರು. ಅವರು ರೋಡ್ ಸ್ಟಾರ್ಟ್ ಮಾಡಿಸಿದ್ರು, ಕ್ಲಾರಿಫೈ ಮಾಡಿದ್ರು, ಫೋರಮ್ ಹಾಕಿದ್ರು, ವೆಟ್ಮಿಕ್ಸ್ ಹಾಕಿದ್ರು. ಸಮೀರ್ ವರ್ಕ್ ಸ್ಟಾರ್ಟ್ ಆಗಿತ್ತು ಸರ್. KRD ಅಲ್ಲಿಂದ ಆಗಿದ್ ವರ್ಕ್ ಸರ್. ಇದು ವರ್ಕ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಏನಾಯ್ತು, UGD ಪ್ರಾಬ್ಲಮ್. ಮಳಿ ಬಂದ್ಮೇಲೆ ಎಲ್ಲ UGD ನೀರು ಓಪನ್ ಆಗಿ ಹರಿಲಾಕತ್ತು. ಇಲ್ಲಿ ಎಲ್ಲಾರು ಸಾರ್ವಜನಿಕರು ಈ ತರ ಐತಿ ಅಂದ್ಮೇಲೆ ಅಧಿಕಾರಿಗಳು, ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ನೋಡಿದ್ರು. ಫಜಲ್ ಸರ್ ಅಂತಿದ್ರು, ಫಜಲ್ ಸರ್ ಬಂದು ನೋಡಿದ್ರು. ಅವಾಗ ಇಲ್ಲ ಇದು ಮೇನ್ ಐತಿ, ಇದು ಇದ್ದಿದ್ದು 6 ಇಂಚಿನ ಲೈನ್ ಅದ. ಸಮೀರ್ ಮುಂದ್ ಬಾ. 6 ಇಂಚಿನ ಲೈನ್ ಅದ. ಇದನ್ನ ಸುಮಾರು 400-500 ಮನಿಗಳು ಅದಾವ. ಮೇನ್ ಲೈನ್ ಅದ. ಮೇಲೆ ತೊಂದರೆ ಆಗತ್ರಿ. CC ರೋಡ್ ಮಾಡಿದ್ರೆ ಮತ್ತೆ ನೀವು ಹಡ್ಬೇಕಾಗತ್ತ. 1 ಫೀಟಿಂದು ಮೇನ್ ಲೈನ್ ಹಾಕೊಳ್ಳೋಮು, ಒಳಗಿನ ಪ್ಯಾರಲಲ್ ಸಣ್ಣ ಹಾಕೊಳ್ಳೋಮು ಅಂತೇಳಿ ಎಸ್ಟಿಮೇಟ್ ಮಾಡ್ಲಿಕ್ಕೆ ಟೈಮ್ ತೊಗೊಂಡ್ರಿ ಸರ್. 35 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿದ್ರು. ನಮ್ಮ ಗಮನಕ್ಕೆ ಬಂದಂಗೆ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೋದು. ಟೆಂಡರ್ ಮಾಶಾಳ್ಕರ್ನವ್ರಿಗೆ ಆಗೈತಿ ಅಂತ ನಾ ಕೇಳ್ಪಟ್ಟೆ. ಅವ್ರಿಗೆ ಮಾಶಾಳ್ಕರ್ ಅವರಿಗೂ ನಾನು 2-3 ಸಾರಿ ಮಾತಾಡಿದೆ. ಇಲ್ಲಿ ನಮ್ಮ ಬ್ರದರ್ ಮನಿ ಅದ. ವಾರ್ಡ್ ಅನ್ನೋದಕ್ಕಿಂತ 34 ನಂಬರ್ ವಾರ್ಡ್ ಬರ್ಬೋದು. ಕಾರ್ನರ್ಗೆ ನಮ್ಮ ಬ್ರದರ್ ಮನಿ ಅದ, ಶಂಕರಗೌಡ ಪಾಟೀಲ್ ಅಂತೇಳಿ. ಅವರು ನಮ್ಮ ಬ್ರದರ್ ಏನಪ್ಪ ನೀನು ಜಲ್ದಿ ಮಾಡಿಸು ಅಂತ ಹೇಳಿದ್ಮೇಲೆ ನಾನು ಕೇಳ್ಕೊಂಡೆ. ಇಲ್ಲಿ ಸರ್ ಮಾಶಾಳ್ಕ ಅವ್ರು ಏನಂದ್ರು ವರ್ಕ್ ಆರ್ಡರ್ ತೊಗೊಂಡು ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಆರ್ಡರ್ ಇದನ್ನ ಕೇಳಾಕತ್ತು 1 ತಿಂಗಳು 1.5 ತಿಂಗಳು ಆಯ್ತು ರೀ. ವರ್ಕ್ ಆರ್ಡರ್ ತೊಗೊಂಡು ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಆರ್ಡರ್ ತೊಗೊಂಡಾರ ಬಿಟ್ಟಾರ ಗೊತ್ತಿಲ್ಲ. ವರ್ಕ್ ಆರ್ಡರ್ ಅಂತೂ ರೆಡಿ ಇತ್ತು. ಮತ್ತು ಒಂದು ಸ್ವಲ್ಪ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಅದು ಯಾವ್ದ್ರ ಸಂಬಂಧ ನಿಂತು ನಮಗೂ ಗೊತ್ತಾಗಿಲ್ಲ ಇಲ್ಲಿ ತನಕ. ಪೂರ ಸ್ಫೂರ್ತಿನ ಮಾಹಿತಿ ಐತಿ. ಎದ್ರ ಸಂಬಂಧ 1-8 ಪೈಪು ಹಾಕೊಂಡ್ರು. ಸಂಜೆ ಆಗ್ಲಿ 2 ದಿವಸ ಆಗ್ಲಿ 3 ದಿವಸ ಇಂಜಿನಿಯರ್ ಯಾರು ಮುಂಚೆ ಬಿಟ್ಟವರು ಇಲ್ಲಿ ಜಗದೀಶ್ ಅವ್ರು ಬರ್ತಾರೆ. ಜಗದೀಶ್ ಅಂತ ಬರ್ತಾರೆ. ಸಮೀರ್ ಬಂದಿರ್ ಸರ್. ಸಮೀರ್ ವಿಷಯ ಗೊತ್ತ ಸರ್. ಮೊದಲು ನಮ್ಗೆ ಈ ಕ್ಲಿಯರ್ ಮಾಡಿ, ಈ ವಾರ್ಡಿಗೆ ಕಾರ್ಪೊರೇಟರ್ ಯಾರದ ಅದು ಫಸ್ಟ್ ಕ್ಲಿಯರ್ ಮಾಡಿಸಿ.
ಇವ್ರು ಅದಾರು ವಾರ್ತೆ ಅದಾರು ಮಾತಾಡಕ್ ಅವಕಾಶ ಕೊಟ್ಟ 1 ಮಿನಿಟ್ ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ದಾಗ ನಿನಗ್ ಮಾತಾಡಕ್ ಹೂ ಅಂತೀನಿ, ನೀ ಮಾತಾಡತ್ತೆ. ಫಸ್ಟ್ ನಮ್ ಕನ್ಫ್ಯೂಷನ್ ದೂರ ಆಗ್ಬೇಕು. ಕಾರ್ಪೊರೇಟರ್ ಯಾರು, ಈ ವಾರ್ಡಿಗೆ ಯಾರು ಕಾರ್ಪೊರೇಟರ್? ಇವ್ರದ್ದು 29 ಬರ್ತದ. ಹೌದು, ಅಚ್ಚಿ ಕಡೆ 34 ಬರ್ತದ. ಅವ್ರ ಕಡೆ ಹೋದ್ರೆ ಈ ಕಡೆ ಸರ, ಈ ಕಡೆ ಹೋದ್ರೆ ಆ ಕಡೆ ಫುಟ್ಬಾಲ್ ಆಗಿಯೂ ಇಲ್ಲ ಜನ. ಇಲ್ಲ ಬೇಡ. ಕೇಳಿ ಕಡೆ ವಾರ್ಡ್ ಬೌಂಡ್ರಿ ಈಗ ನಾವು ನಿಮ್ ಕೇಳಾಗಿಲ್ಲ. ಈಗ ಸಾಕಾಗಿದೆ. ಎಲ್ಲ ನೀರ್ನಾಗ ಮುಳುಗಿವಿ. ಒಂದು ನಿರ್ಧಾರ ಕೆಲಸ ಮಾಡ್ರಿ, ಒಂದ್ ಕೆಲಸ ಮಾಡ್ರಿ. ನಾವು ನಿಮ್ಮ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊತೀವಿ. DC ಸಾಹೇಬರು ಬರುತ್ತಾನ, ಇಲ್ಲಿಂದ ಯಾರು ಹೋಗಲ್ಲ. ಯಾಕಂತ ಕೇಳಿ, ದಯವಿಟ್ಟು ಕೇಳ್ರಿ ಕಡೆ. ಹೌದು, ಇದನ್ನ ತಗೊಳಾಕ ಸರ್ಕಾರ ಬರ್ಬೇಕನ್ನೋ ಪರಿಸ್ಥಿತಿ ಇದ್ರೆ ನಿಮ್ಮನ್ನ ಯಾರು ಅಲಗಳಾಗಿಲ್ಲ. ಯಾವಲ್ಲಿನೂ ಇದು ಪ್ರಜಾಪ್ರಭುತ್ವ ಸಾರ್ವಜನಿಕರ ಮನವಿ ಕೊಟ್ಟು ಸಾಕಾಗಿದೆ. ಸಾರ್ವಜನಿಕರು ಯಾವಾಗನ ದೊಡ್ಡವ್ರನ್ನ ಇರ್ತಾರ. ಹಿಂಗ ಅನ್ನೋದು ಬೇಡ. ಈಗ ನಮ್ಮ ಇಂಜಿನಿಯರ್ ಬರ್ಲಿ, ಏನೆಲ್ಲ ಡೆವಲಪ್ಮೆಂಟ್ ಅದಾವು, ಸ್ಯಾಟಿಸ್ಫ್ಯಾಕ್ಟರಿ ಅದಾವಿಲ್ಲ ನೋಡುನು. ಆಮ್ಯಾಗ ಯಾರು ಹಂಗೆ ನಾವು ಕೇಳಿ ಕರೋದು ಕುಂದಿರ್ತಾರೆ. ಬ್ರದರ್ 1 ಮಿನಿಟ್ ಸರ, ಒಂದ್ ಸೆಕೆಂಡ್ ರೀ, 1 ಮಿನಿಟ್ ರೀ. ಈಗ ಒಂದ್ ಕೆಲಸ ಮಾಡ್ರಿ ಸರ್. ನೋಡ್ರಿ ಸರ್, ಪ್ರೆಸೆಂಟ್ ಆಗಿ ಬರ್ರಿ. ನಾವು ಹುಟ್ಟಿಸ್ ಹೇಳತ್ತಿಲ್ರಿ. ನಾವು ಗಾಡಿ ಮೇಲೆ ಹೋಗೋರು, ಹುಡುಗರಿ ಹಾಕೊಂಡ್ ಹೋಗೋರಿ. 2 ಸಲ ಸ್ಲಿಪ್ ಆಗಿ ಬಿದ್ದೇವ್ರಿ. ನಮ್ದು ರೋಡ್ ದಿಂದ ಮೇನ್ ರೋಡ್ ಬರಾಕ್ ರೋಡೇ ಇಲ್ರಿ. ಹೆಂಗ ಸಮಸ್ಯೆ ನೀವು ನೋಡ್ರಿ ಕಣ್ಣಾರೆ. ನಾವು ಸುಳ್ಳು ಹೇಳತ್ತೀವಿ ನೋಡ್ರಿ, ವಿಚಾರ ಮಾಡ್ರಿ. ರಂಗ ಮಂದಿರ್ 2-3 ಸಲ ಬಂದಿದ್ದೀವಿ, ನೀವು ಭೇಟಿ ಆಗಿದ್ರಿ. ಎಷ್ಟ್ ಸಲ ನಿಮ್ಗೆ ನಾನು ಭೇಟಿ ಆಗಿನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ನನ್ಗೆ ಗೊತ್ತಿಲ್ಲ ಇದು ನಡೆದಿದ್ದು. ಇಲ್ಕಂದ್ರೆ ನಾನು ಎಲ್ಲ ಪೇಪರ್ಸ್ ತಗೊಂಡ್ ಬರ್ತಿದ್ದೆ. ನೀವು ಸಿಗ್ನೇಚರ್ ಮಾಡಿ ಕೊಟ್ಟಿದ್ದು ರೋಡ್ ಸ್ಟಾರ್ಟ್ ಮಾಡ್ತೀನಿ ಅಂತ. 1.5 ವರ್ಷದಿಂದ ರೋಡ್ ಸ್ಟಾರ್ಟ್ ಇಲ್ಲ. ನಾವ್ ಇಷ್ಟು ಹೇಳಿದ್ವಿ, ಸಣ್ಣ ಮಕ್ಕಳ ಸಾಲಿ ಹೋಗಕ್ಕೆ ಎಷ್ಟು ತೊಂದರೆ ಆಗ್ತದ್ರಿ ಅಂತ. ನಮ್ಗೆ ಬೇಡ್ರಿ, ಮಕ್ಕಳ ಸಲುವಾಗಿ, ಮಕ್ಕಳು ನಮ್ದು ದೇಶ ಭವಿಷ್ಯ, ಮತ್ತು ಮಕ್ಕಳ ಸಲುವಾಗಿ ಏನು ಆಗ್ತಾ ಇಲ್ಲ ಅಂತ ಗಿರೀಶ್ ಹತ್ರ ಹೋದಾರ. ಗಿರೀಶ್ ಅವ್ರು ಹೇಳ್ತಾರ ನಾನ್ ಮಾಡಿಸ್ತೇನೆ ಅಂತ. ಅವ್ರು ಎಲ್ಲ ಮಾಡಿಸಿದ್ರು. ಭಾರತಿ ಹತ್ರ ಹೋದಾರ, ಅವ್ರು ಹೇಳ್ತಾರ ಇಲ್ರಿ ನನ್ ವಾರ್ಡ ಇಲ್ಲ. ಇವಾಗ ಇದು 29 ಅದ ಏನೋ 34 ಅದ. ಇದು ಮೊದಲು ನಮಗೆ ಕ್ಲಿಯರೆನ್ಸ್ ಮಾಡಿಕೊಡಿ. ನಮ್ಮ ವಾರ್ಡಿಗೆ ಯಾರು ಮೆಂಬರ್ ಇದ್ದಾರೆ, ಗಿರೀಶ್ ಅದಾರ ಅಲ್ವಾ ಅಥವಾ ಭಾರತಿ ಅದಾರ, ಇದು ನಮ್ಗೆ ಗೊತ್ತಾಗ್ಬೇಕು. ಇವ್ರು ಮ್ಯಾಪೆ ಹೊಡೆದ್ ಬಿಡ್ತಾರ. ಮನ್ಸಿ ಬಂದಾಗ ಗೊತ್ತಾಗ್ಬೇಕಲ್ಲ ಯಾವ ವಾರದಾಗ ನಾವ್ ಇರ್ತೀವಿ ಅಂತೇಳಿ. ನಿಮ್ ಬರಂಗಿಲ್ಲ ನೀವು. ಅದೇ ರೀ, ಮತ್ತೆ 34 ಅವ್ರ ಶಾಸಕರು. ನೀವು ಶಾಸಕರು ನಮ್ಮವ್ರದ, ನಮ್ಮ ಶಾಸಕರ ಹಾಕ್ಬಾರ್ದಾಗಿತ್ತು. ಬಿಜಾಪುರ ನಗರಕ್ಕೆ ಒಬ್ಬರ ಶಾಸಕರಲ್ಲ, ವರ್ಕ್ ಹಾಕ್ಯಾರ. ವರ್ಕ್ ಹಾಕ್ಯಾರ, ಯಾರ್ಲಿಂದ ಡಿಲೇ ಆಗೈತೆ ಕೇಳ್ರಿ. ಯಾರು ಶಾಸಕರು ಬಂದ್ ಹಿಡಿಸ್ಯಾರ ಕೇಳ್ರಿ. ಅಧಿಕಾರಿಗಳಿಗೆ ಕೇಳ್ರಿ. ಅಧಿಕಾರಿಗಳಿಗೆ ಕೇಳ್ರಿ. ಅವ್ರಿಗೆ ನಾವ್ ಬೇಡ ನಾತೇವಿ. ಅಧಿಕಾರಿ ಕೇಳಾಕತ್ತೀವಿ. ಮತ್ ನೀವ್ ಹತ್ತಿರಲ್ಲ, ನಿಮ್ ವಾರ್ಡ್ ಯಾಕೆ ತಲೆ ಕಡೆ ಮನಿ ನಂದೈತ್ರಿ. ಅಲ್ಲಿ ಮನಿ ವಾರ್ಡ್ ಸ್ಟೋರಿ ಮಾಡ್ಬೇಕತ್ತಿಲ್ಲ ಬಿಡ್ರಿ. ನೀವು ನ್ಯೂಸ್ ರಿಪೋರ್ಟರ್ ಯಾರು ಕಂಪ್ಯೂಸ್ ಮಾಡಾಕತ್ತಾರ? ಯಾರು ಮಾಡಾಕತ್ತಾರ? ಯಾರು ಮಾಡಾಕತ್ತಾರ? ನಿಮ್ ಕಂಪ್ಯೂಸ್ ಯಾರು ಮಾಡಾಕತ್ತಾರ? ಯಾರು ಹೇಳ್ಯಾರ? ಕರೀ, ಜನಕ್ ಕರೀರಿ. 29 ವಾರ್ಡ್ ನಂಬರ್ 29 1 ಮಿನಿಟ್ ಸುಮ್ ಕುಂದ್ರಿ. ನೋಡ್ರಿ, ಕೇಳ್ರಿ, ಜನಕ್ ಕೇಳ್ರಿ. ಯಾರೇನ್ ಮಾಡಾಕತ್ತಾರ, ಯಾರೇನಿಲ್ಲ ಕೇಳ್ರಿ. ನೋಡ್ರಿ, ಹೇಳೋರು ಕೇಳ್ರಿ. ಮಾಡೋರದೇನು ಶಾಸಕ ಯಾರು ಮಾತಾಡಿಲ್ಲ.
ಏನು ಇಲ್ಲ inauguration ಮಾಡಿ ಅಡ್ಡಾಡಿ ನೀವೇನಂದ್ರೆ ನೀವ್ ಯಾಕೆ ಕಂಪ್ಯೂಸ್ ಮಾಡಿ ನೀವು ಯಾಕೆ ಹಾಕಲತ್ತೀರಿ ಮೈ ಮ್ಯಾಗ? ಯಾರ ಮೈ ಮೇಲೆ ಹಾಕ್ಲತ್ತೀನ್ರಿ? ಯಾರ ಮೈ ಮೇಲೆ ಹಾಕ್ಲತ್ತೀರಿ? ನಂದು ಮನೆ ಅದ, ನಂದು ಮನೆ ಅದ. ಯಾರ ಮೈ ಮೇಲೆ ಹಾಕ್ಲತ್ತೀರಿ? ನಂದು ಮನೆ ಅದ. ನಮ್ಮ ಮನೆ ಅದ, ಮುಗೀತಾ? ಮುಗೀತಾ? ಸುಮ್ನೆ ಕೊಡ್ರಿ, ಉತ್ತರ ಕೊಡ್ರಿ. नाइन और 34 में कंफ्यूजन क्लियर करो सर ಓ ನಿಮ್ಮ ಮೇಲೆ ಯಾಕೆ ಹಾಕೋದ್ರಿ ಅದು 29 ಹಾಕಿರ್ತೀವಿ ಜಗಳ ಮಾಡೋದು ಮೂವತ್ನಾಲ್ಕು ನಂಬರ್ ವಾರ್ಡ್ ಮೆಂಬರ್ ಅವರು ಬಂದು ಕ್ಲಿಯರ್ ಮಾಡಿ ಇದು ಕಾರ್ಯ ಹೊಂಟೋದ ಇನ್ಫ್ರಾಸ್ಟ್ರಕ್ಚರ್ ಮಾತಾಡ್ರಿ ಮೂಲಭೂತ ಸೌಕರ್ಯ ಬಗ್ಗೆ ಮಾತಾಡ್ರಿ ಮಾತಾಡ್ಬೇಡಿ ಅವರು ರಾಜಕೀಯ ಮಾತಾಡ್ಬೇಡಿ ಸರ್ ರಾಜಕೀಯ ಯಾರು ಮಾತಾಡ್ತಾರೆ ಅದೇ ರಾಜಕೀಯ ಯಾರು ನೋಡ್ರಿ ಒಂದ್ ನಿಮಿಷ ನೋಡ್ರಿ ಅವ್ ಯಾಕೆ ಬಂದಿಲ್ಲ ಕೇಳ್ರಿ ಕಡೆ ನಮಗ ಬೇಕಂತ ನಾವು ಬಂದೇವಿ ನಮಗ ಬೇಕಂತ ಕೂತೇವಿ ಅವ್ ಯಾಕೆ ಬಂದಿಲ್ಲ ಇವ್ ಯಾಕೆ ಬಂದಿಲ್ಲ ಬೇಡ ನಮಗ ಆಗಬೇಕು और बारिश की वजह से ड्रेनेज की वजह से काम रुका काम कर रहे ऐसा बोला तो आगे कौन रुका रहे मैं नहीं बोल सकता मुझे मालूम नहीं सुनो नहीं नहीं अब उनको मालूम है क्या पूछो कोशिश ಮಾಡ್ಯಾರ ಯಾರು ಕೆಲಸ ನೀವು ಮಾಡಿದ್ದು ಕೋಶಿಶ್ ಮಾಡಿ ಎಲ್ಲರೂ ಬಂದಾರ ಈಗ ಯಾರು ಬರಕತ್ತಿಲ್ಲ ಬ್ಯಾಡ್ರಿ ನಾವು ಅವಾಗೂ ಬರ್ತೇವೆ ಇವಾಗೂ ಬರ್ತೇವೆ ये मालूम करो कि काम कौन रोके है उन्होंने नहीं बोल सकते ऐसी बात कर रहे हैं कमिश्नर को बुलाओ तुम्हें 34 का 29 का कौन है पहले उनको बोलता मेरा ही नहीं बोलता मेरा है कमिश्नर को भी पूछो तो भी नहीं बोले उन्हें क्लियर करो 34 आते वापस खत्म होती है बहस नहीं होती है 34 वाला